ಅಲ್ಲ. ಒಂದು ನಿಮಿಷ ಸರ್, ನಮಸ್ತೆ. ಸುಮಾರು 4 ದಿನದಿಂದ ಸುಮಾರು ಪ್ರೊಟೆಸ್ಟ್ ಮಾಡ್ತಾಲೇ ಇದ್ದೀರಾ. ಯಾರೋ ಅಧಿಕಾರಿಗಳೇನೋ ಬಂದಿದ್ದಾರೆ ಸರ್ ಇಲ್ಲಿ? ಸರ್, FDA STA ನೇಮಕಾತಿ ಸ್ಟಾರ್ಟ್ ಆಗಿ 3.5 ವರ್ಷ ಕಳೆದಿದೆ. ನಾವು ಪ್ರೊಟೆಸ್ಟ್ ಸ್ಟಾರ್ಟ್ ಮಾಡಿ ಇವತ್ತಿಗೆ 4ನೇ ದಿನ. 4 ದಿನ ಆದರೂ ಸರ್ಕಾರದ ಕಡೆಯಿಂದ ಒಬ್ಬ ವ್ಯಕ್ತಿ ನಿಮ್ಮ ಕಷ್ಟ ಏನಕ್ಕೆ ಇಲ್ಲಿ ಬಂದು ನಿಂತಿರಿ. ಇವತ್ತು ಮಳೆ ಬರ್ತಾ ಇದೆ, ಬೆಳಗ್ಗೆ 8 ಗಂಟೆಯಿಂದನೂ ಇಲ್ಲಿ ನಿಂತಿದ್ದೀವಿ. ಯಾರೋ ಒಬ್ಬ ಸರ್ಕಾರದಿಂದ ಬಂದು, ಯಾಕೆ ಸರ್ಕಾರದವ್ರಿಗೆ ಇಂಟೆಲಿಜೆನ್ಸ್ ಇಲ್ವಾ? ಈಗ ನಾವು ಇಷ್ಟು ಸೈಲೆಂಟಾಗಿ ನಿಧಾನವಾಗಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಕ್ಕೆ ಅದ್ರ ಬೆಲೆ ಇಲ್ವಾ? 4 ದಿನದಿಂದ ಇಲ್ಲಿ ಇದೇ ಜಾಗದಲ್ಲಿ ಕೂತ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಕೂತ್ಕೊಂಡು ಇಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದೆ. ಸರ್ಕಾರದ ವತಿಯಿಂದ ಒಬ್ಬನೇ ಒಬ್ಬ ಅಧಿಕಾರಿ ಎಷ್ಟು ನೋವಾಗ್ತಿದೆ ನಮಗೆ ಅಂದರೆ, ಒಬ್ಬ ಅಧಿಕಾರಿ ಬಂದ್ಬಿಟ್ಟು ನಮ್ಮ ಕಷ್ಟನ ಆಲಿಸೋದಿಲ್ಲ ಅಂದರೆ ನಾವಿಲ್ಲಿ ಇದೀವಾ ಇಲ್ವಾ ಅಂತಲೇ ಅನಿಸ್ತಾ ಇದೆ. ಯಾಕೆ ನಮ್ಮ ಪ್ರೊಟೆಸ್ಟ್ಗೆ ಬೆಲೆ ಇಲ್ವಾ? ಶಾಂತಿಯುತವಾಗಿ ಪ್ರೊಟೆಸ್ಟ್ ಮಾಡೋದಕ್ಕೆ ಬೆಲೆ ಇಲ್ವಾ? ಕೇವಲ ಇರೋದು ಒಂದು 1800 ಪೋಸ್ಟು. FDA STA ಇರೋದು 1800 ಪೋಸ್ಟ್ಗಳು. 1800 ಪೋಸ್ಟ್ಗೆ ಇವ್ರು ಕೊಡೋದಕ್ಕೆ ದುಡ್ಡಿಲ್ಲ. ಆರ್ಥಿಕ ಮುಗ್ಗಟ್ಟು ಇದೆ, ನಮಗೆ ದುಡ್ಡು ಕೊಡೋಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ನಿನ್ನೆ ಎಲ್ಲ ನಿಗಮ ಮಂಡಳಿಗಳಿಗೆಲ್ಲ ಅಧ್ಯಕ್ಷರು ನೇಮಕ ಮಾಡಿದ್ದಾರೆ. ಲಿಂಗಾಯತ ವೀರಶೈವ ಸಮುದಾಯಕ್ಕೆ 500 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಒಕ್ಕಲಿಗ ಸಮುದಾಯನ ಸ್ಥಾಪನೆ ಮಾಡಿ ಅವ್ರಿಗೂ 500 ಕೋಟಿ ಕೊಡ್ತೀನಿ ಅಂತಿದ್ದಾರೆ. ಇಲ್ಲಿರೋ 1800 ಜನಕ್ಕೂ ಸಂಬಳ ಲೆಕ್ಕ ಹಾಕಿದ್ರೆ ಒಂದು 30 ಕೋಟಿ ಆಗಲ್ಲ ವರ್ಷಕ್ಕೆ. ಇವ್ರ ಹತ್ರ 30 ಕೋಟಿ ದುಡ್ಡಿಲ್ವಾ? ಸರ್ಕಾರದವ್ರು ನಮಗೆ ಕೆಲಸ ಕೊಡೋದಕ್ಕೆ ಆಗೋದಿಲ್ವಾ? ಸರ್ಕಾರದವ್ರು ಕೆಲಸ ಕೊಡೋಕೆ ಆಗಲಿಲ್ಲ ಅಂದರೆ ನೋಟಿಫಿಕೇಶನ್ ಹಾಕಿ ಕೊಡಿಸ್ಬೇಕು. ನಮಗೆ ಎಕ್ಸಾಮ್ ಯಾಕೆ ಬರೆಸ್ಬೇಕು? ಎಕ್ಸಾಮ್ ನೀನು 2 ತಿಂಗಳು 3 ತಿಂಗಳು ಕೂತ್ಕೊಂಡು ಬರೆಯೋಕ್ಕಾಗುತ್ತಾ? 2 ವರ್ಷ 3 ವರ್ಷ ಕಷ್ಟಪಟ್ಟು ಎಕ್ಸಾಮ್ಗೆ ಯಾವುದೇ ರೀತಿ ಕೆಲಸಕ್ಕೆ ಹೋಗದೆ ಬಂದು ಕೂತ್ಕೊಂಡು ಎಕ್ಸಾಮ್ ಬರೀತಾ ಇರ್ತಾರೆ. ಸರ್, ಬೇಡಿಕೆಗಳೇನಿದೆ ನಿಮ್ಮದು ಇವತ್ತಿನ ದಿನದಲ್ಲಿ? ನಮ್ದು ಇವತ್ತಿನ ಬೇಡಿಕೆ ಏನಪ್ಪ ಅಂದರೆ, ಇವತ್ತು 4ನೇ ದಿನ ಬಂದಿದೆ. ಒಬ್ಬ ಸರ್ಕಾರ ಅಧಿಕಾರಿ ನಮ್ಮ ಹತ್ರ ಬಂದಿಲ್ಲ, ನಮ್ಮ ಕಷ್ಟ ಏನು ಅಂತ ಕೇಳಿಲ್ಲ. ಇಲ್ಲಿವರೆಗೂ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ದೀವಿ. ಇವತ್ತೇನಾದ್ರು ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿ ಬಂದು ನಮ್ಮನ್ನ ಏನು ಕಷ್ಟ ಅಂತ ಕೇಳಲಿಲ್ಲ ಅಂದರೆ, ನಾಳೆ ಬೆಳಿಗ್ಗೆಯಿಂದ ಇವತ್ತು ಸಂಜೆಯಿಂದನೇ ಸ್ಟಾರ್ಟು ಉಪವಾಸ ಸತ್ಯಾಗ್ರಹ ಕೂತ್ಕೋತೀವಿ. ನಾವು ಯಾವುದೇ ರೀತಿ ವೈಲೆಂಟ್ ಪ್ರೊಟೆಸ್ಟ್ ಮಾಡಲ್ಲ. ಯಾಕೆ ನಮಗೆ ಪ್ರೊಟೆಸ್ಟ್ ಅನ್ನೋದು ಏನೂ ಗೊತ್ತಿಲ್ಲ. ನಾವು ನಿಯತ್ತಾಗಿ ಎಕ್ಸಾಮ್ ಬರೆದಿದ್ದೀವಿ, ಕೆಲಸ ತೊಗೊಂಡಿದ್ದೀವಿ. ಆ ಕೆಲಸಕ್ಕೆ ಆರ್ಡರ್ ಕಾಪಿ ಕೊಡಿ. ನೀವು ಕೊಡಲ್ಲ ಅಂದರೆ ಇವತ್ತು ಸಂಜೆಯಿಂದನೇ ಉಪವಾಸ ಸತ್ಯಾಗ್ರಹ ಕೂತ್ಕೋತೀವಿ, ಅನಿರ್ದಿಷ್ಟಾವಧಿ ಕೂತ್ಕೋತೀವಿ. ನಮಗೂ ಅಷ್ಟೇ, ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೂ ಪ್ರೊಟೆಸ್ಟ್ ಮಾಡೋದಕ್ಕೆ ನಮಗೆ ಅವಕಾಶ ಕೊಡ್ತಾರೆ. ಇಡೀ ರಾತ್ರಿ ಪ್ರೊಟೆಸ್ಟ್ ಮಾಡೋಕ್ಕೆ ಅವಕಾಶ ಕೊಡಲ್ಲ. ಏನು ಒಳ್ಳೆ ಕೆಲಸಕ್ಕೆ ಬಂದಿರ್ತಾರೆ, ಪ್ರೊಟೆಸ್ಟ್ ಮಾಡ್ಬೇಕಾ ನಾವಿಲ್ಲಿ? ಅಟ್ಲೀಸ್ಟ್ ಅದಾರು ಕೆಲಸ ನೋಡ್ತಿದ್ದಾರೆ ಅವರು. ಸರ್, ಏನು ಇವತ್ತು ನೀವು ಪ್ರೊಟೆಸ್ಟ್ ಮಾಡ್ತಾರಾ? ಇದಕ್ಕಿಂತ ಮುಂಚೆ ಮೇಲಧಿಕಾರಿಗಳು ಏನೋ ಮನವಿ ಪತ್ರ ಏನಾರ ಬೇರೆ ಏನೋ ಕೊಟ್ಟಿದ್ದೀರಾ ಸರ್? ಕಳೆದ 3 ರಿಂದ 6 ತಿಂಗಳಿಂದನೂ ನಾವು ಮೇಲಧಿಕಾರಿಗಳಿಗೆ, ಎಲ್ಲ ಆರ್ಥಿಕ ಇಲಾಖೆಗೆ, ನಮ್ಮ ಇಲಾಖೆಗಳಲ್ಲಿ ಇರುವ ಹೆಡ್ಗಳಿಗೆ, ಸೆಕ್ರೆಟರಿಗಳಿಗೆ ಎಲ್ರಿಗೂ ನಾವು ಲೆಟರ್ಗಳು ಕೊಟ್ಟಿದ್ದೀವಿ. ಯಾರಿಂದನೂ ನಮಗೆ ಪಾಸಿಟಿವ್ ರೆಸ್ಪಾನ್ಸ್ ಬಂದಿಲ್ಲ ಇದುವರೆಗೂ. ಹೋಗ್ಲಿ, ಇಲ್ಲಿ ಕೂತಿದ್ದೀವಿ ಅಂತ ಯಾರೋ ಒಬ್ರು ಕೂಡ ಬಂದು ನಮ್ಮನ್ನ ಕೇಳೋ ಗತಿ ಇಲ್ಲ. ಏನು ಮಾಡ್ಬೇಕು ಹೇಳಿ? ನಮ್ಮ ಕಷ್ಟ ಯಾರ ಹತ್ರ ಹೇಳ್ಕೊಬೇಕು ಹೇಳಿ? ಅಪೋಸಿಷನ್ ಲೀಡರ್ಸ್ ಅಂತಲೂ ಒಬ್ಬರು ಬಂದಿಲ್ಲ. ಸಿದ್ದರಾಮಯ್ಯ ಅವ್ರು ಬಂದಿಲ್ಲ, ಕುಮಾರಸ್ವಾಮಿ ಅವರು ಬಂದಿಲ್ಲ. ಈಗ ಸರ್ಕಾರದ ವತಿಯಿಂದ ಯಾವುದೇ ಒಬ್ಬ ವಕ್ತಾರರು ಬಂದಿಲ್ಲ, ಒಬ್ಬರು ಅಧಿಕಾರಿಗಳು ಬಂದಿಲ್ಲ ನಮ್ಮ ಕಷ್ಟ ಕೇಳೋದಕ್ಕೆ. ನಾವಿನ್ನು ಯಾರ ಹತ್ರ ಕಷ್ಟ ಹೇಳ್ಕೊಳ್ಬೇಕು? ನ್ಯಾಯಯುತವಾಗಿ ನಾವು ಏನು ಬೇಡಿಕೆಗಳನ್ನೇ ಇಡಬಾರ್ದಾ? ನಮ್ಮ ಕಷ್ಟಗಳನ್ನೇ ಹೇಳ್ಕೊಡ್ಬಾರ್ದಾ? 1800 ಜನ ಇದ್ದೀವಿ ಅಂದರೆ 1800 ಜನಗಳಿಂದ 5 ಜನ 4 ಜನ ಕುಟುಂಬಸ್ಥರು ಇರ್ತಾರೆ. ಅವರೆಲ್ಲ ಹಸ್ಕೊಂಡಿರ್ಬೇಕಾ? ಇಲ್ಲಿ ನೋಡಿ, ಬ್ರೈನ್ಗಳು ನಮಗೆ ಬೇಡ. ಪಾಪ ಕಣ್ಣಿಲ್ದಾರೆ ಅವರೆಲ್ಲ ಬಂದು ನಿಂತಿದ್ದಾರೆ, ಈ ಮಳೆಯಲ್ಲಿ ನಿಂತಿದ್ದಾರೆ. ನೀವು ಕಣ್ಣಿಟ್ಕೊಂಡು ಕುಳ್ರಾಗಿರ್ಬೇಡಿ. ದಯವಿಟ್ಟು ಬಂದು ನಮ್ಮ ಕಷ್ಟ ಏನು ಅಂತ ಕೇಳಿ. ಇಲ್ಲಾಂದರೆ ಇವತ್ತಿಂದ ನಿಜವಾಗ್ಲೂ ಉಪವಾಸ ಸತ್ಯಾಗ್ರಹ ಶುರು ಮಾಡ್ತೀವಿ. ನಮ್ಗೆ ಆರ್ಡರ್ ಕಾಪಿ ಕೊಡೋವರೆಗೂ ನಾವು ಎತ್ತೋಗೋದಿಲ್ಲ. ತಮ್ಮ ಹೆಸರು ಹೇಳಿ ಸರ್? ನನ್ನ ಹೆಸರು ಸುನಿಲ್ ಅಂತ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಂದು ನಿಮಿಷ.